ಹಾಯ್ ಎಲ್ಲರಿಗೂ ನಮಸ್ಕಾರ. ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ PSI, PC ಮತ್ತು ಗ್ರೂಪ್ CA ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಭಾರತದ ಸಂವಿಧಾನದ ಬಗೆಗಿನ ಪ್ರಶ್ನೋತ್ತರಗಳನ್ನು ನೀಡಿದ್ದೇವೆ. ಮುಂದೆ ಬರುವ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳು ಅತ್ಯಂತ ಉಪಯುಕ್ತವಾಗಿರುತ್ತವೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. 1ನೇ ಪ್ರಶ್ನೆ, ಯುದ್ಧ ಅಥವಾ ಶಾಂತಿಯ ಆದೇಶವನ್ನು ಕಾನೂನು ರೀತಿಯಲ್ಲಿ ಯಾರು ಹೊರಡಿಸಬಹುದು? ಉತ್ತರ ಬಿ, ಭಾರತದ ರಾಷ್ಟ್ರಪತಿ. ಸಂವಿಧಾನದ 352ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಕೇಂದ್ರ ಕ್ಯಾಬಿನೆಟ್ನ ಲಿಖಿತ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುತ್ತಾರೆ. 2ನೇ ಪ್ರಶ್ನೆ, ಸದಸ್ಯನಲ್ಲದ ವ್ಯಕ್ತಿಯಾಗಿ ಸಂಸತ್ತಿನ ಕಲಾಪದಲ್ಲಿ ಯಾರು ಭಾಗವಹಿಸಬಹುದು? ಉತ್ತರ ಸಿ, ಅಟಾರ್ನಿ ಜನರಲ್ ಅವರು ಸದಸ್ಯನಲ್ಲದ ವ್ಯಕ್ತಿಯಾಗಿ ಸಂಸತ್ತಿನ ಕಲಾಪದಲ್ಲಿ ಭಾಗವಹಿಸಬಹುದು. ಸ್ನೇಹಿತರೆ, ಭಾರತ ಸಂವಿಧಾನದ 76ನೇ ವಿಧಿ ಅಟಾರ್ನಿ ಜನರಲ್ ನೇಮಕಾತಿ ಸಂಬಂಧಿಸಿದಂತೆ ಇವರ ಕರ್ತವ್ಯ ಕೇಂದ್ರ ಸರ್ಕಾರಕ್ಕೆ ಕಾನೂನು ಸಲಹೆ ನೀಡುವುದು ಮತ್ತು ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡುವುದಾಗಿದೆ. 3ನೇ ಪ್ರಶ್ನೆ, ಭಾರತದ ಪ್ರಜೆಯಾಗಲು ಕೆಳಗಿನವುಗಳಲ್ಲಿ ಯಾವ ನಿಯಮ ಅನ್ವಯಿಸುವುದಿಲ್ಲ? ಉತ್ತರ ಬಿ, ಆಸ್ತಿ ಗಳಿಕೆ. ಇದು ಭಾರತದ ಪ್ರಜೆಯಾಗಲು ಈ ನಿಯಮ ಅನ್ವಯಿಸುವುದಿಲ್ಲ. ಭಾರತದ ಸಂವಿಧಾನವು ಏಕಪೌರತ್ವವನ್ನು ಒಳಗೊಂಡಿದೆ. ಭಾರತದ ಸಂವಿಧಾನದಲ್ಲಿರುವ ಏಕಪೌರತ್ವದ ಪರಿಕಲ್ಪನೆಯನ್ನು ಇಂಗ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಪೌರತ್ವಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿ: ಯಾವುದೇ ವ್ಯಕ್ತಿ ಭಾರತದ ಹೊರಗೆ ಜನಿಸಿದ್ದರೂ ಕೂಡ ಭಾರತದ ರಾಷ್ಟ್ರೀಯತೆಯನ್ನು ಪಡೆಯಲು ಆತ ಅಥವಾ ಆಕೆ ಹುಟ್ಟಿದ ಸಮಯದಲ್ಲಿ ತಂದೆ ಭಾರತದ ಪೌರತ್ವವನ್ನು ಹೊಂದಿರಬೇಕು. 2ನೇದು, ಸಂವಿಧಾನದ 5ನೇ ವಿಧಿ ನಾಗರಿಕತ್ವ ಅಥವಾ ಪೌರತ್ವ. 3ನೇದು, ಸಂವಿಧಾನದ 6ನೇ ವಿಧಿ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವ ವ್ಯಕ್ತಿಗಳ ಪೌರತ್ವದ ಹಕ್ಕು. 4ನೇದು, ಸಂವಿಧಾನದ 8ನೇ ವಿಧಿ ಭಾರತದಿಂದ ಬೇರೆ ದೇಶಗಳಲ್ಲಿ ವಾಸವಾಗಿರುವ ಭಾರತೀಯ ಪೌರತ್ವ ಹಕ್ಕುಗಳು. 5ನೇದು, 9ನೇ ವಿಧಿ ಸ್ವಂತ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವ ಪಡೆದವರು ಭಾರತದ ಪೌರರಲ್ಲ. 4ನೇ ಪ್ರಶ್ನೆ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಸಂಗತಿ ಸಂವಿಧಾನದಲ್ಲಿ ಎಲ್ಲಿ ಉಲ್ಲೇಖವಾಗಿದೆ? ಉತ್ತರ ಸಿ, ಮಾರ್ಗದರ್ಶಿ ತತ್ವಗಳಲ್ಲಿ ಉಲ್ಲೇಖವಾಗಿದೆ. ಭಾರತದ ಸಂವಿಧಾನದಲ್ಲಿರುವ ರಾಜ್ಯ ನಿರ್ದೇಶಕ ತತ್ವಗಳು ಐರ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ. 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಮೂಲ ಗುಣಲಕ್ಷಣವಲ್ಲ? ಉತ್ತರ ಎ, ನ್ಯಾಯಾಂಗೀಯ ಪುನರ್ವಿಮರ್ಶೆ. ಸ್ನೇಹಿತರೆ, ಭಾರತದ ಸಂವಿಧಾನದ ಪ್ರಮುಖ ಗುಣಲಕ್ಷಣಗಳು: 1ನೇದು ಪ್ರಸ್ತಾವನೆ, 2 ಲಿಖಿತ ಸಂವಿಧಾನ, 3ನೇದು ಸಂಸದೀಯ ಪದ್ಧತಿಯ ಸರ್ಕಾರ, 4ನೇದು ಮೂಲಭೂತ ಹಕ್ಕುಗಳು, 5ನೇದು ಮೂಲಭೂತ ಕರ್ತವ್ಯಗಳು, 6 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, 7 ಏಕಪೌರತ್ವ, 8 ಜಾತ್ಯತೀತ ರಾಷ್ಟ್ರ, 9 ಎರವಲು ಸಂವಿಧಾನ, 10 ತುರ್ತು ಪರಿಸ್ಥಿತಿಗಳು, 11 ಅಖಿಲ ಭಾರತದ ಸೇವೆಗಳು, 12 ನಮ್ಯ ಮತ್ತು ಅನಮ್ಯ ಸಂವಿಧಾನ. ಇವು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳಾಗಿವೆ. 6ನೇ ಪ್ರಶ್ನೆ, ನ್ಯಾಯಾಲಯಗಳಲ್ಲಿ ರಿಟ್ ವ್ಯಾಪ್ತಿಯ ಅವಕಾಶ ಕುರಿತಂತೆ ಈ ಕೆಳಗಿನ ಯಾವುದು ನ್ಯಾಯಾಲಯದ ಉಪಬಂಧಗಳ ಅಡಿಯಲ್ಲಿ ಬರುವುದಿಲ್ಲ? ಉತ್ತರ ಡಿ, ಕೆಲಸದ ಹಕ್ಕು. ಸ್ನೇಹಿತರೆ, ಇದು ಹೇಳಿಕೆಯ ರೂಪದಲ್ಲಿ ಮತ್ತು ಯಾವುದು ಸರಿ ಯಾವುದು ತಪ್ಪು ಎಂಬ ಪ್ರಶ್ನೆಯ ರೂಪದಲ್ಲಿ ಕೇಳುತ್ತಾರೆ. ನೆನಪಿನಲ್ಲಿಡಬೇಕಾದ ಅಂಶಗಳು: 1 ಮ್ಯಾಂಡ್ಮಸ್ ಪರಮಾದೇಶ. ಮ್ಯಾಂಡ್ಮಸ್ ರಿಟ್ಟನ್ನು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಮಾತ್ರ ಹೊರಡಿಸಬಹುದು. ಸರ್ಶಿಯೋರರಿ. ಉನ್ನತ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯಗಳಿಂದ ಪ್ರಕರಣಗಳನ್ನು ವರ್ಗಾವಣೆಗೊಳಿಸಲು ಈ ರಿಟ್ಟನ್ನು ಬಳಸುತ್ತಾರೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹೊರಡಿಸುವ ರಿಟ್ಗೆ ಸರ್ಶಿಯೋರರಿ ಎಂದು ಕರೆಯುತ್ತಾರೆ. 3ನೇದು ಪ್ರೊಹಿಬಿಷನ್. ಇದು ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಪು ನೀಡಿದಾಗ ಆದೇಶವನ್ನು ತಡೆಹಿಡಿಯಲು ಈ ರಿಟ್ಟನ್ನು ಬಳಸುತ್ತಾರೆ. ಇದನ್ನು ಪ್ರೊಹಿಬಿಷನ್ ಎಂದು ಕರೆಯುತ್ತಾರೆ. 4ನೇದು ಕೋವಾರೆಂಟ್.
ಒಬ್ಬ ವ್ಯಕ್ತಿಯನ್ನು ಒಂದು ಹುದ್ದೆಗೆ ನೇಮಿಸುವಾಗ ಜ್ಯೇಷ್ಠತೆಯ ಆಧಾರವನ್ನು ಪರಿಗಣಿಸದೆ ಹುದ್ದೆಗೆ ನೇಮಕ ಮಾಡಿದಾಗ ನೊಂದ ವ್ಯಕ್ತಿಯು ಕೋವಾರೆಂಟ್ ರಿಟ್ ಮೂಲಕ ಸುಪ್ರೀಂ ಅಥವಾ ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದಾಗಿದೆ. 7ನೇ ಪ್ರಶ್ನೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ರೀತಿಯ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷಿಸುವಂತಿಲ್ಲ ಎಂಬ ತತ್ವವನ್ನು ಪ್ರತಿಪಾದಿಸುವುದು? ಉತ್ತರ ಎ, ದ್ವಯಗಂಡಾಂತರ, ಡಬಲ್ ಜಿಯೋಪಾರ್ಡಿ. ಡಬಲ್ ಜಿಯೋಪಾರ್ಡಿ ಎಂದರೆ ಒಂದೇ ತಪ್ಪಿಗೆ 2 ಬಾರಿ ಶಿಕ್ಷೆ ನೀಡುವಂತಿಲ್ಲ. ಆರೋಪಿ ಒಬ್ಬನಿಗೆ ಈಗಾಗಲೇ ಅದೇ ಅಪರಾಧಕ್ಕಾಗಿ ಶಿಕ್ಷೆ ನೀಡಲಾಗಿದ್ದರೆ ಅಂತಹ ಆರೋಪಿಯ ವಿಚಾರಣೆ ಮಾಡುವುದು ಮತ್ತೆ ಶಿಕ್ಷೆ ನೀಡುವುದನ್ನು ಸಂವಿಧಾನವು ನಿಷೇಧಿಸಿದೆ. ಇದನ್ನು ಇಮ್ಮಡಿ 20 ಎನ್ನುವರು. 8ನೇ ಪ್ರಶ್ನೆ, ಕಾನೂನು ಮುಂದೆ ಸಮಾನರು ಎಂಬ ಕಲ್ಪನೆಯ ನಡವಳಿ ಮುಂದಿಟ್ಟವರು ಯಾರು? ಉತ್ತರ ಬಿ, ಸ್ವರಾಜ್ ಬಿಲ್. 9ನೇ ಪ್ರಶ್ನೆ, ಯಾರ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ? ಉತ್ತರ ಡಿ, ಖಾಸಗಿ ವ್ಯಕ್ತಿಗಳ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ. 10ನೇ ಪ್ರಶ್ನೆ, ಸಂವಿಧಾನದ ಪುನರ್ವಿಮರ್ಶನಾ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಉತ್ತರ ಎ, ನ್ಯಾಯಮೂರ್ತಿ ಎಂ.ಎನ್. ವೆಂಕಟಾಚಲಯ್ಯ. ಕರ್ನಾಟಕದ ಗಡಿ ಮತ್ತು ನದಿಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್. 11ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಂವಿಧಾನವು ವಿಶೇಷ ಅಧಿಕಾರ ನೀಡಿರುವುದು ಯಾರಿಗೆ? ಉತ್ತರ ಬಿ, ಸುಪ್ರೀಂ ಕೋರ್ಟ್ಗೆ. ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಂವಿಧಾನವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ವಿಶೇಷ ಅಧಿಕಾರ ನೀಡಿದೆ. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಮುಂದೆ ಪ್ರಸ್ತುತಪಡಿಸಬಹುದು. 12ನೇ ಪ್ರಶ್ನೆ, ಅನುಚ್ಛೇದ 30ರ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿರುವುದು? ಉತ್ತರ ಡಿ, ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ. ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅನುಚ್ಛೇದ 30ರ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದೆ. 13ನೇ ಪ್ರಶ್ನೆ, ಭಾರತದಲ್ಲಿ ಸಂಸತ್ ಅಧಿವೇಶನದಲ್ಲಿ ನಿಲುವಳಿ ಸೂಚನೆಯ ಉದ್ದೇಶವೇನು? ಉತ್ತರ ಬಿ, ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ನಿರ್ದಿಷ್ಟ ವಿಷಯದ ಮೇಲೆ ಚರ್ಚೆಗೆ ಅನುಮತಿಸುವುದು. 14ನೇ ಪ್ರಶ್ನೆ, ಲೋಕಸಭೆಯ ಸ್ಪೀಕರ್ ಹುದ್ದೆಯ ವಿಷಯದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಉತ್ತರ ಸಿ, ಅವನು ಅಥವಾ ಅವಳು ಸದನದ ರಾಜೀನಾಮೆ ನೀಡಲು ಇಚ್ಛಿಸಿದರೆ ರಾಜೀನಾಮೆ ಪತ್ರವನ್ನು ಡೆಪ್ಯೂಟಿ ಸ್ಪೀಕರ್ಗೆ ಬರೆಯತಕ್ಕದ್ದು. ಸ್ನೇಹಿತರೆ, ಲೋಕಸಭೆಯ ಸ್ಪೀಕರ್ ಅವರು ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಪ್ರಧಾನಮಂತ್ರಿಯು ಸದನದ ಸದಸ್ಯನಾಗಿರಬೇಕಾಗಿಲ್ಲ ಚುನಾವಣೆಯ ಸಂದರ್ಭದಲ್ಲಿ, ಆದರೆ ಚುನಾವಣೆಯ ಬಳಿಕ 6 ತಿಂಗಳ ಒಳಗೆ ಸದನದ ಸದಸ್ಯನಾಗತಕ್ಕದ್ದು. 15ನೇ ಪ್ರಶ್ನೆ, ಯಾವುದನ್ನು ಅಂಗೀಕರಿಸುವ ವೇಳೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವೆ ಬಿಕ್ಕಟ್ಟು ಸಂಸತ್ತಿನ ಜಂಟಿ ಅಧಿವೇಶನ ಕರೆಯುವಂತೆ ಮಾಡುತ್ತದೆ? ಉತ್ತರ ಡಿ, ಸಾಮಾನ್ಯ ಶಾಸನ. ಸಂವಿಧಾನದ 108ನೇ ವಿಧಿಯ ಪ್ರಕಾರ ಯಾವುದಾದರೂ ಒಂದು ಮಸೂದೆ ಬಗ್ಗೆ ವಿವಾದ ಉಂಟಾದಾಗ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ಹಾಗೂ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸುವ ಸಮಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವೆ ಬಿಕ್ಕಟ್ಟು ಉಂಟಾದರೆ ಸಂಸತ್ತಿನ ಜಂಟಿ ಅಧಿವೇಶನವನ್ನು ರಾಷ್ಟ್ರಪತಿಯವರು ಕರೆಯುತ್ತಾರೆ. 16ನೇ ಪ್ರಶ್ನೆ, ಭಾರತ ಸರ್ಕಾರದ ಕಾಯ್ದೆ 1935 ಒಳಗೊಂಡಿರುವ ಸೂಚನೆಗಳ ಉಪಕರಣಗಳನ್ನು ಭಾರತದ ಸಂವಿಧಾನದಲ್ಲಿ ಏನೆಂದು ಅಳವಡಿಸಿಕೊಳ್ಳಲಾಗಿದೆ? ಉತ್ತರ ಡಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 17ನೇ ಪ್ರಶ್ನೆ, ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗುತ್ತದೆ? ಉತ್ತರ ಎ, ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ. ಸ್ನೇಹಿತರೆ, 16ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರೆಂದು ಕಾಮೆಂಟ್ ಮಾಡಿ ಮತ್ತು ಪ್ರಸ್ತುತ ಲೆಕ್ಕ ನಿಯಂತ್ರಕ ಮತ್ತು
ಮಹಾಲೆಕ್ಕ ಪರಿಶೋಧಕ ಯಾರೆಂದು ತಿಳಿಸಿ. 18ನೇ ಪ್ರಶ್ನೆ, ಯಾವ ವಿಧಿಯು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಬಗ್ಗೆ ವಿವರಿಸುತ್ತದೆ? ಉತ್ತರ ಡಿ, ವಿಧಿ 371J. 371J ವಿಧಿಯು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ವಿವರಿಸುತ್ತದೆ. 19ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯಲ್ಲಿನ ವಿಷಯಗಳಾದ ಪೊಲೀಸ್ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆ ಈ ಪಟ್ಟಿಯಲ್ಲಿವೆ? ಉತ್ತರ ಎ, ರಾಜ್ಯ ಪಟ್ಟಿ. ಸ್ನೇಹಿತರೆ, ರಾಜ್ಯ ಸರ್ಕಾರ ಕಾನೂನು ಮಾಡುವ ವಿಷಯಗಳನ್ನು ರಾಜ್ಯ ಪಟ್ಟಿಯಲ್ಲಿ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಮಾತ್ರ ಕಾನೂನು ಮಾಡುವ ವಿಷಯಗಳನ್ನು ಕೇಂದ್ರ ಪಟ್ಟಿಯಲ್ಲಿ ಹಂಚಿಕೆ ಮಾಡಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಎರಡೂ ಸರ್ಕಾರಗಳು ಕಾನೂನು ಮಾಡುವ 52 ವಿಷಯಗಳನ್ನು ಸಮವರ್ತಿ ಪಟ್ಟಿಯಲ್ಲಿ ಹಂಚಿಕೆಯಾಗಿದೆ. ಕೇಂದ್ರ ಪಟ್ಟಿಯಲ್ಲಿ ಇರುವ ಪ್ರಮುಖ ವಿಷಯಗಳೆಂದರೆ ಭಾರತೀಯ ರೈಲ್ವೆ, ವಿಮಾನಯಾನ, ಅಂಚೆ ಮತ್ತು ತಂತಿ, ರಕ್ಷಣೆ, ಅಣುಶಕ್ತಿ, ಪ್ರಧಾನ ಬಂದರುಗಳು ಹಾಗೂ ವಿಶ್ವಸಂಸ್ಥೆ. ಇವು ಕೇಂದ್ರ ಪಟ್ಟಿಯಲ್ಲಿರುವ ಪ್ರಮುಖ ವಿಷಯಗಳಾಗಿವೆ. 20ನೇ ಪ್ರಶ್ನೆ, ತೆರಿಗೆ ಹಾಗೂ ಇತರೆ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಗಳನ್ನು ಈ ಕೆಳಗಿನ ನಿಧಿಗೆ ಜಮಾ ಮಾಡಲಾಗುತ್ತದೆ? ಉತ್ತರ ಬಿ, ಭಾರತದ ಸಂಚಿತ ನಿಧಿ. ಸಂವಿಧಾನದ 266ನೇ ವಿಧಿಯು ಭಾರತದ ಸಂಚಿತ ನಿಧಿಗೆ ಸಂಬಂಧಿಸಿದೆ. ಭಾರತದ ಸಂಚಿತ ನಿಧಿಯಿಂದ ಹಣವನ್ನು ತೆಗೆದುಕೊಳ್ಳಲು ಭಾರತದ ಸಂಸತ್ತಿನ ಅನುಮೋದನೆ ಕಡ್ಡಾಯವಾಗಿ ಪಡೆಯಬೇಕು. ಭಾರತದ ಸಂಚಿತ ನಿಧಿಗೆ ಕೇಂದ್ರ ಸರ್ಕಾರದ ತೆರಿಗೆಯಿಂದ ಹಣ ಜಮಾ ಆಗುತ್ತದೆ. ಸಂವಿಧಾನದ 266A ವಿಧಿಯು ರಾಜ್ಯ ಸಂಚಿತ ನಿಧಿಗೆ ಸಂಬಂಧಿಸಿದೆ. 21ನೇ ಪ್ರಶ್ನೆ, ಕೆಳಗಿನ ಯಾವ ಹಕ್ಕುಗಳು ಡಾಕ್ಟರ್ BR ಅಂಬೇಡ್ಕರ್ ರವರು ಭಾರತದ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವಿವರಿಸುತ್ತಾರೆ? ಉತ್ತರ ಡಿ, ಅನುಚ್ಛೇದ 32, ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು. ಪ್ರಜೆಗಳ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತಗುಲಿದಾಗ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಸಂವಿಧಾನದ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಸಂವಿಧಾನದ 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ. 22ನೇ ಪ್ರಶ್ನೆ, ಭಾರತದಲ್ಲಿ ಪ್ರಜಾಸತ್ತತೆಯು ಯಾವ ಅಂಶದ ಮೇಲೆ ನಿಂತಿದೆ? ಉತ್ತರ ಸಿ, ಜನರಿಗಿರುವ ಸರ್ಕಾರವನ್ನು ಆಯ್ಕೆ. ಇದರ ಮೇಲೆ ಪ್ರಜಾಸತ್ತತೆಯ ಅಂಶ ನಿಂತಿದೆ. 23ನೇ ಪ್ರಶ್ನೆ, ವಿಧಾನ ಪರಿಷತ್ತನ್ನು ಪ್ರತಿನಿಧಿಸಿದ ಮೊದಲ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಉತ್ತರ ಎ, DV ಸದಾನಂದ ಗೌಡ. ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ 64 + 11 ಟೋಟಲ್ಲು 75. ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ 64 ಮತ್ತು 11 ಜನ ಸದಸ್ಯರನ್ನು ರಾಜ್ಯಪಾಲರು ನಾಮಕರಣ ಮಾಡುತ್ತಾರೆ. 24ನೇ ಪ್ರಶ್ನೆ, ಭಾರತದ ಸಂವಿಧಾನದ ಪೀಠಿಕೆಯನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಉತ್ತರ ಬಿ, USA. ಭಾರತದ ಸಂವಿಧಾನದಲ್ಲಿರುವ ಪ್ರಸ್ತಾವನೆಯನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸಂವಿಧಾನದ ಪ್ರಸ್ತಾವನೆಗೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಎಂಬ ಪದಗಳನ್ನು ಸೇರಿಸಲಾಗಿದೆ. ನವೆಂಬರ್ 26ರಂದು ಸಂವಿಧಾನದ ದಿನವನ್ನಾಗಿ ಆಚರಿಸುತ್ತಾರೆ. 25ನೇ ಪ್ರಶ್ನೆ, ಸಂವಿಧಾನದ 91ನೇ ತಿದ್ದುಪಡಿಯಿಂದಾಗಿ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿ ಮಂಡಲ ಸದಸ್ಯರ ಸಂಖ್ಯೆ ಗರಿಷ್ಠ ಮಿತಿ ಎಷ್ಟು? ಉತ್ತರ ಸಿ, 34. 91ನೇ ತಿದ್ದುಪಡಿಯು ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಮಂತ್ರಿಮಂಡಲಕ್ಕೆ ಸಂಬಂಧಿಸಿದೆ. 26ನೇ ಪ್ರಶ್ನೆ, ಸಂಸತ್ತಿನ ಚುನಾವಣೆಯೊಂದರಲ್ಲಿ ಮತದಾನ ಮಾಡುವ ಹಕ್ಕು ಯಾವುದು? ಉತ್ತರ ಎ, ಸಂವಿಧಾನದ ಹಕ್ಕು. 27ನೇ ಪ್ರಶ್ನೆ, ಭಾರತದ ಸಂವಿಧಾನದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ದೇಶದ ಆಡಳಿತ ನಡೆಸಲು ಅತಿ ಮುಖ್ಯ? ಉತ್ತರ ಸಿ, ರಾಜ್ಯ ನಿರ್ದೇಶಕ ತತ್ವಗಳು.
ನಮ್ಮ ಭಾರತದಲ್ಲಿ ಉತ್ತಮ ಆಡಳಿತ ನಡೆಸಲು ಬೇಕಾದ ಮುಖ್ಯ ಅಂಶ ಎಂದರೆ ಅದು ರಾಜ್ಯ ನಿರ್ದೇಶಕ ತತ್ವಗಳು. ಇದರ ಆಧಾರದ ಮೇಲೆ ಆಡಳಿತ ವ್ಯವಸ್ಥೆ ನಡೆಸುತ್ತಾರೆ. 28ನೇ ಪ್ರಶ್ನೆ, ಸಂವಿಧಾನದ ಯಾವ ಅನುಚ್ಛೇದ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಸಂಬಂಧಿಸಿದೆ? ಉತ್ತರ ಬಿ, ಅನುಚ್ಛೇದ 124A. ಇದು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಸಂಬಂಧಿಸಿದೆ. ಹಾಗೆಯೇ ಕೊಲ್ಜಿಯಂ ಸಮಿತಿಯ ಶಿಫಾರಸ್ಸಿನ ಮೇಲೆಗೆ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ಕೊಲ್ಜಿಯಂ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಇತರೆ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡುತ್ತಾರೆ. 29ನೇ ಪ್ರಶ್ನೆ, ಸಂವಿಧಾನದ 51ನೇ ವಿಧಿ ಯಾವ ವಿಷಯದ ಬಗ್ಗೆ ವ್ಯವಹರಿಸುತ್ತದೆ? ಉತ್ತರ ಡಿ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. 30ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಕ ಸಂಸ್ಥೆಯಲ್ಲ? ಉತ್ತರ ಸಿ, ರಾಷ್ಟ್ರೀಯ ಸಲಹಾ ಮಂಡಳಿ. ಇದು ಸಂವಿಧಾನಕ ಸಂಸ್ಥೆ ಅಲ್ಲ. ಸಂವಿಧಾನಕ ಸಂಸ್ಥೆಗಳೆಂದರೆ ಕೇಂದ್ರ ಚುನಾವಣೆ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ, ಕೇಂದ್ರ ಹಣಕಾಸು ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ಅಟಾರ್ನಿ ಜನರಲ್ ಆಯೋಗ, ಅಡ್ವೊಕೇಟ್ ಜನರಲ್, ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ. ಇವು ಸಂವಿಧಾನಿಕ ಸಂಸ್ಥೆಗಳು. ಹಾಗೆಯೇ ಸಂವಿಧಾನೇತರ ಸಂಸ್ಥೆಗಳೆಂದರೆ ಯೋಜನಾ ಆಯೋಗ, ರಾಷ್ಟ್ರೀಯ ಸಲಹಾ ಮಂಡಳಿ, ನೀತಿ ಆಯೋಗ, ರಾಷ್ಟ್ರೀಯ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಕೇಂದ್ರ ವಿಚಕ್ಷಣಾ ಸಂಸ್ಥೆ, ಲೋಕಪಾಲ್ ಮತ್ತು ಲೋಕಾಯುಕ್ತ, ಕೇಂದ್ರ ಮತ್ತು ರಾಜ್ಯ ಮಾಹಿತಿ ಆಯೋಗ. ಇವು ಸಂವಿಧಾನೇತರ ಸಂಸ್ಥೆಗಳಾಗಿವೆ. ಸ್ನೇಹಿತರೆ, ಇದೇ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.